ಇನ್ನು ಇಷ್ಟು ದಿನ ಈ ಜಾತಿ ಜನಗಣತಿಯಲ್ಲಿ ಮುಸ್ಲಿಮರನ್ನು ಮಾತ್ರ ಒಂದು ಕಡೆ ಇಟ್ಟುಬಿಟ್ಟಿದ್ದಾರೆ, ಅವರನ್ನು ವರ್ಗೀಕರಣ ಮಾಡಿಲ್ಲ, ಬ್ರೇಕಪ್ ಕೊಟ್ಟಿಲ್ಲ. ಆದರೆ ಬೇರೆ ಹಿಂದೂ ಜಾತಿಗಳನ್ನ ಮಾತ್ರ ವರ್ಗೀಕರಣ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಆರೋಪ ಇತ್ತು. ಈಗ ಮುಸ್ಲಿಂ ಹಾಗೂ ಉಪಜಾತಿಗಳ ಲೆಕ್ಕವನ್ನು ಕೊಟ್ಟಿದೆ ಆಯೋಗ. ಮುಸ್ಲಿಂ ಹಾಗೂ 95 ಉಪಜಾತಿಗಳ ಪ್ರತ್ಯೇಕ ಶೀಟನ್ನು ಬಿಡುಗಡೆ ಮಾಡಲಾಗಿದೆ. ಮುಸ್ಲಿಂ ಜನಸಂಖ್ಯೆಯಲ್ಲಿ ಈಗ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹೆಂಗೆ ಅಂದರೆ, ಮುಸ್ಲಿಂ ಮತ್ತು ಉಪಜಾತಿಗಳ ಶೀಟ್ನಲ್ಲಿ ಒಟ್ಟಾರೆ ಸಂಖ್ಯೆ 76,99,425 ಅಂತ. 2B ಮುಸ್ಲಿಂ ವರ್ಗೀಕರಣ ಮಾಡಿದಾರಲ್ಲ, ಅದರಲ್ಲಿ 75,25,880. ಹಾಗಾದರೆ ಆಯೋಗದ ಯಾವ ಲೆಕ್ಕ ಸರಿ ಅಂತ ಅದಕ್ಕೂ ಅವ್ರು ಹೇಳ್ತಾರೆ ಮುಸ್ಲಿಂ ಮತ್ತು ಉಪಜಾತಿಗಳು. ಕೆಲವರು ನಾನು ಬರೀ ಮುಸ್ಲಿಂ ಅಷ್ಟೇ, ನಾನು ಯಾವುದೋ ಉಪಜಾತಿ ಇಲ್ಲ ಅಂತಾರೆ. ಅವ್ರನ್ನೇನು ಮಾಡ್ತಾರೆ, ಬರೀ ಮುಸ್ಲಿಂ ಕೆಟಗರಿಗೆ ಹಾಕೋತಾರೆ. ಇನ್ನು ಕೆಲವರು ಇಲ್ಲ ನಾನು ಸುನ್ನಿ, ಇಲ್ಲ ನಾನು ಶಿಯಾ, ಇಲ್ಲ ನಾನು ಬ್ಯಾರಿ ಅಂತ ಹೇಳಿರ್ತಾರಲ್ಲ, ಅದನ್ನು ಸಪ್ರೇಟ್ ಮಾಡ್ತಾರೆ. ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಮುಸ್ಲಿಂ ಜನಸಂಖ್ಯೆ ನಿಮಗೆ ಈಗ ಬಂದಿರತಕ್ಕಂಥ ಶೀಟಲ್ಲಿ ಆ್ಯಕ್ಚುಲಿ ಇರ್ತಕ್ಕಂಥದ್ದು 59,51,038. ನಂಬರ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗ್ತಾ ಇದೆ ಅಂತಂದ್ಬಿಟ್ಟು. ಒಂದೊಂದು ಕಡೆ ನಂಬರ್ ಬರ್ತಾ ಇದೆ. ಯಾವುದು ಮುಸ್ಲಿಂ ಮತ್ತು ಉಪಜಾತಿ, ಶೇಖ್ ಮುಸ್ಲಿಂ 5,50,345 ಅಂತ. ಅಲ್ಲಿ ತುಂಬ ಜನರಿಗೆ ಮುಸ್ಲಿಮರಲ್ಲಿ ಇಷ್ಟೊಂದು ಉಪವರ್ಗಗಳಿದೆಯಾ ಅಂತ ಗೊತ್ತಾಗಿದ್ದೆ ಇದನ್ನು ನೋಡಿ. ಬಟ್ ಇದೆ ತೀರ್ಮಾನ ತಗೊಳ್ಳೋದೇನಿಲ್ಲ, ಇದು ಬಂದಿದೆ, ಸ್ವಲ್ಪ ಎಲ್ಲ ಇನ್ನೂ ಕಮ್ಮಿ ಆಗಿದೆಯಾ ಅಂತ ಕೇಳಿ ಮಾತಾಡಿರ್ಬೇಕು ಅಷ್ಟೇ ಹೊರತು ಬೇರೆ ಏನಿಲ್ಲ. ಇದು ಜಾಸ್ತಿ ಇರಬಹುದು, ಇದು ಇನ್ನೂ ಮಾಡ್ಬೇಕಲ್ಲ, ಅಫಿಷಿಯಲ್ ಆಗಿ ಬರಲಿ. ಅದು ಅಲ್ಲಲ್ಲ ಇರಬಹುದು ಅಂತ. ನಿನ್ನೆ ಮೀಟಿಂಗ್ ನಾನು ಹೋಗಿಲ್ಲ, ಮೀಟಿಂಗ್ಗೆ ಆಗಿರಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರಲ್ಲಿ ಅದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಜನಗಣತಿ ಪ್ರಕಾರ ಜಾತಿ ಪ್ರಕಾರ ಮಾಡಿದ್ರೆ ಎಲ್ಲಾ ಜಾತಿದು ಗೊತ್ತಾಗುತ್ತಲ್ವಾ. ಬರೀ ಕೇವಲ ಒಂದ್ ಜಾತಿ ಅಲ್ವಲ್ಲ ಅದ್ರಲ್ಲಿ ಗೊತ್ತಾಗ್ತಾ ಇರೋದು. ಎಲ್ಲ ಜಾತಿ ಧರ್ಮ ವರ್ಗದ ಎಲ್ಲರದ್ದು ಬರುತ್ತೆ, ಒಳ್ಳೆ ತಾನೇ ಅದು. ಯಾವ್ದಾವ್ದನ್ನ ಸೇರಿಸ್ಬೋದು, ಅದನ್ನೆಲ್ಲ ಸೇರಿಸಿದ್ದಾರೆ. ಯಾವ್ದನ್ನೆಲ್ಲ ಬಿಡಬೇಕು, ಬೇರೆ ಬೇರೆ ತಗೋಬೇಕು, ಅವರು ಯಾವ ಜಾತಿ ಧರ್ಮ ಕೇಳಿದ್ದಾರೆ ಅದನ್ನ ಆ ತರ ಮಾಡಿದ್ದಾರೆ ಅಷ್ಟೇ. ಅದನ್ನ ಅಲ್ಲ ನೋಡಿ, ಈಗ ಎಲ್ಲದ್ರದ್ದು ಇದೆ, ಎಲ್ಲ ಜೊತೆ ಗೂಡ್ಸಿದ್ರೆ ನಂಬರ್ ಸಿಗುತ್ತಲ್ವಾ. ಅವ್ರದ್ದು ಆಗಿದೆ, ಅದನ್ನೆಲ್ಲ ಜೊತೆ ಸೇರಿಸಿದ್ರೆ ನಂಬರ್ ಸಿಗುತ್ತಲ್ಲ. ಇಲ್ವಲ್ಲ, ಮುಸ್ಲಿಂ ಅಂದ್ರೆ ಒಂದೇ ಅದರಲ್ಲಿ ಅಷ್ಟೇ. ಎಲ್ಲಾ ಜಾತಿದು ತಗೊಂಡಿದ್ದಾರೆ. ಈಗ ಯಾವ್ದಾರ ಒಂದ್ ಜಾತಿಗೆ ಸೇರಿಸ್ಬೇಕಂದ್ರೆ ಅದನ್ನ ಆಡ್ ಆನ್ ಮಾಡಿದ್ರೆ ಆಯ್ತಲ್ಲ. ರೈಟ್. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಹಾಗಾದರೆ ಹ್ಯಾರಿಸ್ ಅವರೇ, ನೀವು ಹೇಳ್ತೀರಾ ಮುಸ್ಲಿಂ ಅಂದರೆ ಎಲ್ಲ ಒಂದೇ, ಇನ್ನೇನು ಇಲ್ಲ ಅಂತ. ಇಲ್ಲಿ ಇಷ್ಟೊಂದು ಕೊಟ್ಟಿದಾರಲ್ಲಪ್ಪ, ಒಟ್ಟು 95 ಉಪಜಾತಿಗಳು. ಇದೇ ಪ್ರಶ್ನೆಯನ್ನು ಬೇರೆ ಸಮುದಾಯದವ್ರ ಪ್ರಶ್ನೆ ಇದ್ದಾಗ ಯಾರೂ ಉತ್ತರ ಕೊಡಲ್ಲ. ಅದನ್ನೇ ಅವರು ಹೇಳ್ತಾರೆ. ಲಿಂಗಾಯತ ಸಮುದಾಯದವ್ರು ಹೇಳ್ತಿರೋದು ಕೂಡ ಅದನ್ನೇ, ನಾವೆಲ್ಲ ಒಂದೇ, ಒಟ್ಟಿಗೆ ನಮ್ಗೆ ನಂಬರ್ ಕೊಡಿ ಅಂತ. ಒಕ್ಕಲಿಗರು ಕೇಳ್ತಾ ಇರೋದು ನಾವೆಲ್ಲ ಒಂದೇ, ಒಟ್ಟಿಗೆ ನಂಬರ್ ಕೊಡಿ ಅಂತ. ಅದೇಂಗಾಗ್ಬಿಡುತ್ತೆ, ಒಂದೊಂದು ಕಮ್ಯುನಿಟಿಗೆ ಒಂದೊಂದು ನ್ಯಾಯನ? ಹಂಗಾಗಲ್ಲ ಅಂತ ಕೆಲವರ ವಾದ. ನೋಡೋಣ.